ನ್ಯೂಸ್ ಬುಲೆಟಿನಲ್ಲೂ ಅದೇ, ಡಿಬೇಟಲ್ಲೂ ಅದೇ, ಹೊರಗಡೆ ಮಾತಾಡೋದು ಅದೇ, ಜನಪ್ರತಿನಿಧಿಗಳು ಮಾತಾಡೋದು ಅದೇ, ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಅದೇ ಚರ್ಚೆ. ಯಾವಾಗ ಸಿ ಎಂ ಬದಲಾವಣೆ ಆಗುತ್ತೆ, ಯಾವಾಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ, ಆ ಕ್ರಾಂತಿ, ಈ ಕ್ರಾಂತಿ, ಸಂಕ್ರಾಂತಿ, ಎಲ್ಲ ಕ್ರಾಂತಿಗಳನ್ನು ಕೇಳ್ತಾನೆ ಬಂದಿದ್ದೀವಿ. ಈಗ ಮತ್ತೊಂದು ಕ್ರಾಂತಿ ಶುರುವಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾದರೆ ವಾಟ್ ಡಸ್ ಇಟ್ ಮೀನ್? ಒಂದು ಇತಿಹಾಸವನ್ನು ನಾವು ಗಮನಿಸ್ಬೋದು. ಯಾವುದೇ ಸರ್ಕಾರ ಇದ್ದಾಗ ಈ ರೀತಿಯಾಗಿ ಅಧಿಕಾರ ಹಂಚಿಕೆಯ ಸೂತ್ರ ಅಲ್ಲಿ ಎಷ್ಟರ ಮಟ್ಟಿಗೆ ಫಲಪ್ರದ ಆಗಿದೆ? ಒಂದೋ ಸರ್ಕಾರ ಉರುಳುತ್ತೆ ಅಥವಾ ಬೇರೆ ಸಿ ಎಂ ಮಾಡಿ ಅಲ್ಲಿ ಅದರ ಆಯುಷ್ಯವನ್ನು ಕಡಿತಗೊಳಿಸಲಾಗುತ್ತೆ. ಅಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ನಡೀತಾ ಇರುವಂಥ ಅಥವಾ ಅವರ ಬಣಗಳ ನಡುವೆ ನಡೀತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಡಿ ಕೆ ಡೆಡ್ಲೈನ್, ಸಿದ್ದು ಫೈರ್. ಹಾಗಾದರೆ ಮೇಯಲ್ಲಿ ಫ್ಲವರ್ ಯಾರಿಗೆ ಮತ್ತು ಮೇ ಫೂಲ್ ಯಾರಿಗೆ? ಲೆಟ್ಸ್ ಹಾವ್ ಅ ಲುಕ್. ಓಕೆ, ಈ ಡೆಡ್ಲೈನ್ ಹೌದು, ಆದರೆ ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೇಳಂಗಿಲ್ಲ. ನೋಡ್ರಿ, ಹಿಂಗೆ ಹೇಳಿದ್ರಿ ಈ ಕೆಲಸಗಳನ್ನು ಮಾಡ್ತೀವಿ ಅಂತ, ಯಾವುದು ಆಗಿಲ್ಲ, ಅದಕ್ಕೆ ಯಾರು ಡೆಡ್ಲೈನ್ ಕೇಳೋದೇ ಇಲ್ಲ. ಆದರೆ ಈ ಕುರ್ಚಿ ಕೆಸರೆರಚಾಟಕ್ಕೆ ಮಾತ್ರ ಡೆಡ್ಲೈನ್ ಇರುತ್ತೆ, ಎಲ್ಲವೂ ಇರುತ್ತೆ, ಅದು ವಾಸ್ತವ. ಹೀಗಾಗಿ ಏನೆಲ್ಲ ನಡೀತಾ ಇದೆ ಅದರ ಅಪ್ಡೇಟ್ಸ್ನ ನೋಡ್ಕೊಂಬರೋಣ. ತದನಂತರ ನಮ್ಮ ಸ್ಟುಡಿಯೋದಲ್ಲಿರುವಂಥ ಗೆಸ್ಟ್ಗಳ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಹುಟ್ಟು ಹಬ್ಬಕ್ಕೆ ಸಿಗಲಿದೆಯಾ ಸಿಎಂ ಸ್ಥಾನದ ಗಿಫ್ಟ್? ಹೀಗೊಂದು ಚರ್ಚೆ ಈಗ ಮುಂದುವರಿತಾ ಇದೆ. ಕೈ ಸರ್ಕಾರಕ್ಕೆ 3 ವರ್ಷ ತುಂಬೋ ಹೊತ್ತಲ್ಲಿ ಪಲ್ಲಟ ಪಕ್ಕಾನ. ಮೇ 10 ಡೆಡ್ಲೈನ್. ಅಹಿಂದ ರಾಜಕೀಯ ಸ್ವಾಮೀಜಿಗಳು ಬೇರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿ ಕೆ ಬ್ರದರ್ಸ್ ಯಾತ್ರೆ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದು ಟೀಮ್ ಕೂಡ ಲಗ್ಗೆ ಇಟ್ಟಿದೆ. ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗ್ತಾ ಇದೆಯಾ ಕಾಂಗ್ರೆಸ್ ಪವರ್ ಪಾಲಿಟಿಕ್ಸ್? ಓಕೆ, ಹುಟ್ಟು ಹಬ್ಬ, ಆ ಹಬ್ಬ, ಈ ಚುನಾವಣೆ ಫಲಿತಾಂಶ, ಆ ಚುನಾವಣೆ ಫಲಿತಾಂಶ, ಹೀಗೆ ಈ ಎಲ್ಲ ಮುಹೂರ್ತಗಳನ್ನು, ಹಬ್ಬ ಹರಿದಿನಗಳನ್ನು ನೋಡ್ಕೊಂಡು ಬಂದಾಗಿದೆ. ಅಯ್ಯೋ, ಜನರು ಕೂಡ ಇದನ್ನು ಎಷ್ಟು ಆಸಕ್ತಿಯಿಂದ ಮಹತ್ವಪೂರ್ಣ ಬೆಳವಣಿಗೆ ಅಂತ ಭಾವಿಸ್ತಾರೆ ಅನ್ನುವ ಕನ್ಫ್ಯೂಷನ್ ಕೂಡ ಶುರುವಾಗಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದರೆ ಮೇಲಾಟ ಫಿಕ್ಸ್ ಆಗ್ತಾ ಇದೆಯಾ? ರಾಜ್ಯ ರಾಜಕಾರಣದಲ್ಲಿ ಮೇ ಕ್ರಾಂತಿ ನಡೆಯುತ್ತಾ? 3 ಬಿಗ್ ಡೇಸ್, ಇಬ್ಬರ ಭವಿಷ್ಯ ನಿರ್ಧಾರ ಆಗುತ್ತಾ? ಆ ದಿನವೇ ಡಿ ಕೆ ಶಿವಕುಮಾರ್ಗೇನಾದರೂ ಕುರ್ಚಿ ಭಾಗ್ಯ ಸಿಗುತ್ತಾ? ಗೊತ್ತಿಲ್ಲ. ಅರೆ, ಈಗಾಗ ಕುರ್ಚಿಯಲ್ಲಿ ಇಲ್ವೇನ್ರಿ, ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ವೇನ್ರಿ? ಹೌದು, ಅವರು DCM ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಆದರೆ CM ಶಿವಕುಮಾರ್ ಆಗಲಿಕ್ಕೆ ಮುಹೂರ್ತ ನಿಗದಿ ಆಗ್ತಾ ಇದೆಯಾ? ಆ ಒಂದು ಯೋಗ ಇದೆಯಾ? CM ಆಗಿ ಸಿದ್ದರಾಮಯ್ಯನವರೇ ಏನಾದರೂ ಮುಂದುವರಿತಾರಾ? ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಅವರ ಬಣದವರು ನೋಡ್ರಿ CM ಬದಲಾವಣೆ ಚರ್ಚೆ ಇಲ್ವೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಕೇಳಿಸ್ಕೊಂಡು ಬಂದಿದ್ದೀವಿ ನಾವೆಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ ನಡೀತಾನೆ ಇದೆ. ಹಾಗಾದ್ರೆ ಹೈಕಮಾಂಡ್ ಪಾತ್ರ ಏನು? ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ, ಓಕೆ, ಆದರೆ ಏನಾದರೂ ಯಾರು ಕುರ್ಚಿ ಮೇಲೆ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಆಗಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯದ ಜನತೆಗೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆಗಳಾಗತ್ವಾ ಅನ್ನೋದು ನಾವು ಕಾತರದಿಂದ ಕಾಯಬೇಕಾಗಿದೆ. ಓಕೆ, ಈಗ ಈ ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳನ್ನು ಆಧರಿಸಿ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಬಿಗ್ ಡೇ ಮೇ 4, ಪಂಚರಾಜ್ಯಗಳ ಚುನಾವಣೆ, ಹಾಗೆಯೇ ರಾಜ್ಯ ರಾಜಕಾರಣದಲ್ಲಿ 2 ಉಪಚುನಾವಣೆಗಳು ಕೂಡ ಭಾರಿ ಸದ್ದನ್ನು ಮಾಡಿ. ತಮಗೆ ಗೊತ್ತೇ ಇದೆ, ದಾವಣಗೆರೆ ದಕ್ಷಿಣ ಅಬ್ಬಬ್ಬಬ್ಬಬ್ಬಬ್ಬ, ಆ ವಿಧಾನಸಭೆಯ ಉಪಚುನಾವಣೆ ಈಗಾಗಲೇ ಮುಗಿದಾಗಿದೆ. ಫಲಿತಾಂಶಕ್ಕೆ ಮಾತ್ರ ನಾವು ಕಾಯ್ತಾ ಇದ್ದೀವಿ. ಆದರೆ ಅಲ್ಲಿ ಬೆಳವಣಿಗೆಗಳನ್ನು ಗಮನಿಸಿದರೆ ಇಡೀ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುತ್ತಾ ಅನ್ನುವ ಅನುಮಾನ, ಪಂಡಿತರ ಲೆಕ್ಕಾಚಾರ, ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಪಾಠ ಕಲಿಸ್ಬೋದು, ಹೀಗೆ ಒಂದೆರಡಲ್ಲ, ಆ ಚುನಾವಣಾ ದಿನಾಂಕ ನಿಗದಿ ಆದಾಗಿನಿಂದನೂ ಕೂಡ ನಿಗಿ ಕೆಂಡದಂತೆ ಬೆಳವಣಿಗೆಗಳನ್ನು ನೀವೆಲ್ಲ ಗಮನಿಸಿದ್ದೀವಿ. ಬಿಗ್ ಡೇ. ಓಕೆ, ಮೇ 15 ಏನು ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರ ಜನ್ಮದಿನ. ಅಲ್ಲೊಂದು ಮುಹೂರ್ತ ಇದೆ ಅಂತ ಅರ್ಥ. ಅವಾಗೇನಾದರೂ ಆಗುತ್ತಾ ಅಂದರೆ ಇವೆಲ್ಲ ಕ್ರೂಷಿಯಲ್ ಡೇಸ್ ಅನ್ನೋದನ್ನು ನಾವು ನಿಮಗೆ ಹೇಳೋಕ್ಕೆ ಹೊರಟಿದ್ದೀವಿ. ಇನ್ನು ಮೇ 20, ಸರಿಯಾಗಿ ಮೇ 20ಕ್ಕೆ 3 ವರ್ಷ ತುಂಬುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು.
ಹೀಗಾಗಿ ಏನೋ 2 ವರ್ಷ 2.5 ವರ್ಷ ಅದು ಏನು ಒಪ್ಪಂದ ಮಾತುಕತೆ ಆಗಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಗುಸು ಪಿಸು ಪಿಸು ಈಗ ಬೀದಿ ರಂಪಾಟ ಆಗಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಲೆಟ್ಸ್ ಗೋ ಫಾರ್ ಡಿಬೇಟ್ ನಾವು.